ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ಕೂಡ ನಾನು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ನಾನು ನನ್ನ ವೀಡಿಯೋಸಲ್ಲಿ ಈ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಬಗ್ಗೆನೇ ಮತ್ತು ಒಂದು ರೇಖೆಯ ಎಲ್ಲ ಥರದ ಮ್ಯಾಟರ್ಗಳು ನಾನು ನನ್ನ ವೀಡಿಯೋದಲ್ಲಿ ಇಂಟ್ರಡ್ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಒಂದು ನಾನು ತೊಗೊಂಡು ಬಂದಿರೋಂಥ ಟಾಪಿಕ್ಕು ನಾನು ಆಲ್ರೆಡಿ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಇದರ ಒಂದು ಮುಂದುವರಿದ ಭಾಗವನ್ನು ನಾನು ನಿಮಗಿವತ್ತು ಇಂಟ್ರಡ್ಯೂಸ್ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಹೇಳೋಕ್ಕೆ ಹೊರಟಿರೋವಂಥ ಮ್ಯಾಟರ್ ಏನು ಅಂತ ಹೇಳಿದರೆ, ನೀರಿನ ಬಗ್ಗೆ ನಾನಿವತ್ತು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ನ ನಾನು ತೊಗೊಂಡು ಬಂದಿದ್ದೀನಿ. ನೀರು ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನೀವೆಲ್ಲ ಎಣಿಸ್ಬೋದು. ನೀರು ಹೌದು, ದಿನನಿತ್ಯ ನಾವು ನೀರು ಕುಡಿಲೇಬೇಕು, ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಇದು ಇಂಪಾರ್ಟೆಂಟ್ ಹೌದು ಕೂಡ. ಮತ್ತೇನಪ್ಪ ಇವರು ಈ ವಿಡಿಯೋದಲ್ಲಿ ಇವರು ಏನನ್ನು ಇಂಟ್ರಡ್ಯೂಸ್ ಮಾಡ್ಬೋದು ಅಂತ ನೀವು ಎಲ್ಲರೂ ಎಣಿಸ್ಕೊಂಡಿದ್ರೆ, ನೋಡಿ ಇಲ್ಲಿ ನಾನಿವತ್ತು ತೊಗೊಂಡು ಬಂದಿರೋವಂಥದ್ದು ಈ ನೀರಿಗೆ ಮೆಮೊರಿ ಇದೆ ಅನ್ನೋದು ಸೈಂಟಿಫಿಕಲಿ ಪ್ರೂವನ್. ವಾಟರ್ ಹ್ಯಾಸ್ ಎ ಮೆಮೊರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಹೀಗಿರುವಾಗ ಈ ನೀರು ಕೂಡ ನಮಗೆ ಯಾವ ರೀತಿ ನೆಗೆಟಿವ್ ಆಗಿ ನಮ್ಮ ದೇಹಕ್ಕೆ ಸೇರುತ್ತೆ, ಯಾವ ರೀತಿ ನೆಗೆಟಿವಿಟೀಸ್ನ ನಾವು ಈ ನೀರಿಂದ ನಾವು ತಗೊಳ್ತೀವಿ ಅನ್ನೋದು ಕೂಡ ಎಷ್ಟೋ ಜನರಿಗೆ ಗೊತ್ತಿರೋದೇ ಇಲ್ಲ. ಹೌದು, ಇದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಿರ್ತೀವಿ ಅಲ್ವಾ? ನೀರು ಕುಡಿಬೇಕು ಅನ್ನಿಸ್ತು, ಬಾಯಾರಿಕೆ ಆಯಿತು, ನೀರು ಕುಡಿತೀವಿ. ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ನೀರು ಕುಡಿತೀವಿ, ಹೋಗ್ತಾ ಬರ್ತಾ ನೀರು ಕುಡಿತಾ ಇರ್ತೀವಿ. ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಬಾಯಾರಿಕೆ ಅಂತ ಆದಾಗ ನೀರನ್ನು ಕುಡಿತಾ ಇರ್ತೀವಿ. ಆದರೆ ನೀರನ್ನು ಕುಡಿಯುವಾಗ ನಾವು ನಮ್ಮ ಒಂದು ಮನೋಭಾವನೆ ಹೇಗಿರುತ್ತೆ, ನಮ್ಮ ಒಂದು ಥಾಟ್ ಫಾರ್ಮ್ ಹೇಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾನು ಸುಮಾರು ಡಿಫ್ರೆಂಟ್ ಫೀಲ್ಡಿಂದ ನಾನು ತಗೊಳ್ತಾ ಬಂದರೆ ಎಷ್ಟು ನೆಗೆಟಿವ್ ವಾಟರ್ನ ನಾವು ಕುಡಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನಿವತ್ತು ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ವಾಟರ್ ಆ್ಯಸ್ ಎ ಮೆಮೊರಿ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈ ಸೈಂಟಿಫಿಕಲಿ ಪ್ರೂವ್ ಆಗಿರೋವಂಥದ್ದು ನಿಮಗೆ ಒಂದು ಜಪಾನ್ ಸೈಂಟಿಸ್ಟ್ ಒಬ್ಬರು 1994 ಇದು ತಗೊಳ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾರು? ಈ ವಾಟರ್ ಬಗ್ಗೆ ನಾನು ಹೇಳಕ್ಕೆ ಹೊರಟಿರೋದು. ಸೊ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಡಾಕ್ಟರ್ ಮೊಸಾರೋ ಇಮೋಟೋ ಅನ್ನೋರು, ಡಾಕ್ಟರ್ ಮೊಸಾರೋ ಇಮೋಟೋ ಅಂತ ಒಬ್ಬ ಸೈಂಟಿಸ್ಟು 1994 ಈ ವಾಟರ್ ಆ್ಯಸ್ ಎ ಮೆಮೊರಿ ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದಾರೆ. ಏನು ಮಾಡಿದ್ರು ಆ ಸೈಂಟಿಸ್ಟ್ ಅಂತ ಹೇಳಿದ್ರೆ, ಒಂದಿಷ್ಟು ಸ್ಟೂಡೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ, ಒಂದು ಸ್ಟೂಡೆಂಟ್ಸ್ ಗ್ರೂಪು ಮಾಡ್ಕೊಳ್ತಾರೆ, ಇನ್ನೊಂದು ಟೀಮ್ ಕ್ರಿಯೇಟ್ ಮಾಡ್ತಾರೆ. ಒಂದು ಕಡೆ ಒಂದು ಟೀಮು, ಇನ್ನೊಂದು ಕಡೆ ಒಂದು ಟೀಮನ್ನು ಕೂರಿಸ್ತಾರೆ. ಅವ್ರಿಗೆ ಹೇಳ್ತಾರೆ, ನೀವು ಈ ಒಂದು ವಾಟರ್ನ ನಾನು ಕೊಡ್ತಾ ಇದ್ದೀನಿ, ನೀವು ಈ ವಾಟರ್ನ ಇಟ್ಕೊಂಡು ಓನ್ಲಿ ನೆಗೆಟಿವ್ ಥಾಟ್ಸನ್ನು ನೋಡಬೇಕು, ನೆಗೆಟಿವ್ ಥಾಟ್ಸನ್ನು ಹಾಕಬೇಕು. ಓಕೆ, ನೆಗೆಟಿವ್ ಥಾಟ್ಸ್, ಐ ಹೇಟ್ ಅಂತಲೂ ನೀವು ಯೂಸ್ ಮಾಡ್ಬೋದು, ಬ್ಯಾಡ್ ವರ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡಿ, ಸ್ಟುಪಿಡು, ಅದು ಇದು ಇನ್ನೂ ಏನೇನೆಲ್ಲ ಬ್ಯಾಡ್ ವರ್ಡ್ಸ್ಗಳು ಬರುತ್ತೋ ಮೈಂಡಲ್ಲಿ ಅದೆಲ್ಲವನ್ನು ಯೂಸ್ ಮಾಡಿ, ಇಮೋಷನಲ್ ಆಗಿ ಆ್ಯಂಗರ್ನ ನೀವು ಎಕ್ಸ್ಪ್ರೆಸ್ ಮಾಡಿ, ಯಾವುದೋ ಒಂದು ಎಮೋಷನಲ್ ಬ್ಲಾಕೇಜ್ಗಳನ್ನೆಲ್ಲ ಇದರಲ್ಲಿ ಹಾಕಿ, ನಾನು ಹಾಗೆ ಹೀಗೆ ಎಲ್ಲ ದ್ವೇಷಗಳನ್ನು, ಅಸೂಯೆಗಳನ್ನು ಇದರಲ್ಲಿ ಹಾಕ್ತಾ ಹೋಗಿ, ಹಾಗೆಯೇ ಎಷ್ಟು ಮನಸ್ಸಿಗೆ ಒಂದು ನೆಗೆಟಿವ್ನ ನೀವು ತಗೊಳ್ಬೋದೋ ಅಷ್ಟು ನೆಗೆಟಿವ್ನ ತಗೊಂಡು ನೆಗೆಟಿವ್ ಎನರ್ಜಿನ ನೀವು ಈ ವಾಟರಲ್ಲಿ ಇಟ್ಕೊಂಡು ನೀವು ಕಾನ್ಸಂಟ್ರೇಟ್ ಮಾಡಿ ವಾಟರ್ಗೆ ನೀವು ಇದನ್ನು ಕೊಡಬೇಕು ಅಂತ ಹೇಳ್ತಾರೆ. ಐ ಕಿಲ್ ಯು, ಐ ಹೇಟ್ ಯು, ಈ ಥರ ಎಲ್ಲ ವರ್ಡ್ಸನ್ನು ಅವ್ರು ಯೂಸ್ ಮಾಡ್ತಾ ಹೋಗ್ತಾರೆ. ಇನ್ನು ನೀವು ನೋಡೋವಂಥವರು ಯಾವ್ಯಾವೆಲ್ಲ ವರ್ಡ್ಸನ್ನು ನಾವು ಯೂಸ್ ಮಾಡ್ಬೋದು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ವರ್ಡ್ಸನ್ನು ನಾನು
ನನ್ನ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಅದನ್ನು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ನೆಗೆಟಿವ್ ತುಂಬಿರೋವಂಥ ವರ್ಡ್ಸನ್ನು ನಾವು ಇದಕ್ಕೆ ಅಂದರೆ ನೋಡ್ತಾ ಇದ್ರ ಮೇಲೆ ನಾವು ಪ್ರಭಾವವನ್ನು ಬೀರಬೇಕಾಗತ್ತೆ, ನಮ್ಮ ನೆಗೆಟಿವಿಟಿನ ಇದ್ರ ಮೇಲೆ ಹಾಕಬೇಕಾಗತ್ತೆ. ಆಮೇಲೆ ಅವ್ರೇನು ಮಾಡಿದ್ರು, ಇನ್ನೊಂದು ಗ್ರೂಪು, ಇನ್ನೊಂದು ಟೀಮ್ನವ್ರಿಗೆ ಇನ್ನೊಂದು ಕಪ್ಪು ನೀರನ್ನು ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ಇದರಲ್ಲಿ ನೀವು ಪಾಸಿಟಿವ್ ಥಾಟ್ಸನ್ನು ಹಾಕಿ ಪಾಸಿಟಿವ್ ಎನರ್ಜಿಯನ್ನು ಕೊಡಿ ಅಂತ ಹೇಳ್ತಾರೆ. ಅಂದರೆ ಲವ್, ಫ್ರೆಂಡ್ಶಿಪ್, ಹೆಲ್ಪ್ ಈ ಥರದನ್ನೆಲ್ಲ ಕೊಡಿ, ಜಾಯ್ ಆಗಿರೋದು. ಆಮೇಲೆ ನೀವು ಹ್ಯಾಪಿ ಆಗಿರುವಾಗ ಮೂಮೆಂಟ್ಸ್ ಹೇಗಿರುತ್ತೆ, ಲೈವ್ಲಿ ಆಗಿರುವಾಗ, ಆ್ಯಕ್ಟಿವ್ ಆಗಿರುವಾಗ ಪಾಸಿಟಿವ್ ಥಾಟ್ಸ್ಗಳನ್ನು ಕೊಡಿ, ಸ್ಟ್ರಾಂಗ್ ಮೈಂಡಲ್ಲಿ ಕೊಡಿ. ನೀವು ಯಾವ ಥರ ನಿಮ್ಮ ಪಾಸಿಟಿವ್ ಥಿಂಕಿಂಗ್ನ ಕೊಡಿ, ನೀವು ಲವ್ನ ಸ್ಪ್ರೆಡ್ ಮಾಡಿ. ಈ ಥರ ಒಂದು ಪಾಸಿಟಿವ್ನ ಅಚೀವ್ ಅನ್ನೋದು, ಸಕ್ಸಸ್ ಅನ್ನೋದು, ವಿಕ್ಟ್ರಿ ಅನ್ನೋದು, ಈ ಥರ ಎಲ್ಲ ವರ್ಡ್ಸ್ಗಳನ್ನು ನೀವು ಈ ಒಂದು ನೀರಿಗೆ ನೀವು ಹಾಕಬೇಕಾಗತ್ತೆ ಅಂತ ಅವ್ರು ಹೇಳಿರ್ತಾರೆ. ಆ ಎನರ್ಜಿನ ನೀವು ಕೊಡಿ ಅಂತ ಹೇಳಿರ್ತಾರೆ. ಸೊ ಒಂದು ಸ್ಟೂಡೆಂಟ್ ಗ್ರೂಪಿಗೆ ನೆಗೆಟಿವ್ ಆಗಿ ಕೊಡಲಿಕ್ಕೆ ಹೇಳ್ತಾರೆ, ಇನ್ನೊಂದು ಸ್ಟೂಡೆಂಟ್ ಗ್ರೂಪಿಗೆ ಪಾಸಿಟಿವ್ ಆಗಿ ಕೊಡಲಿಕ್ಕೆ ಹೇಳ್ತಾರೆ. ಎರಡನ್ನೂ ಅವರು ತಗೊಂಡು ಹೋಗಿ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಜಾಪನೀಸ್ ಸೈಂಟಿಸ್ಟು 1974 ಇದನ್ನು ತಗೊಂಡೋಗ್ಬಿಟ್ಟು ಎರಡನ್ನೂ ಫ್ರೋಝನ್ ವಾಟರ್ ಆಗಿ ಮಾಡ್ತಾರೆ. ಅಂದರೆ ಫ್ರಿಜ್ಜಲ್ಲಿಟ್ಟು ಇದನ್ನು ಫ್ರೋಝನ್ ವಾಟರ್ ಮಾಡ್ತಾರೆ. ಮಾಡಿಬಿಟ್ಟು ಏನು ಮಾಡ್ತಾರೆ, ಇದನ್ನು ಮೈಕ್ರೋಸ್ಕೋಪಲ್ಲಿ ಒಂದು ಇಂತಿಷ್ಟು ಎಕ್ಸ್ಪೆರಿಮೆಂಟ್ ಮಾಡುವಾಗ ಇಂತಿಷ್ಟು ಅಂತ ಸಮಯ ಇರುತ್ತೆ ಅಲ್ವಾ, ಆ ಸಮಯದಲ್ಲಿ ತಗೊಂಡು ಅವರು ಅದನ್ನು ಮೈಕ್ರೋಸ್ಕೋಪ್ ಮಾಡಿ ಅದನ್ನು ನೋಡಿದಾಗ ಯಾವ ನೆಗೆಟಿವ್ ವಾಟರು ನೋಡಿರ್ತಾರೋ ಅದರಲ್ಲಿ ಅಗ್ಲಿ ಶೇಪನ್ನು ತಗೊಂಡಿರುತ್ತೆ. ಇದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಅಗ್ಲಿ ಶೇಪನ್ನು ತಗೊಂಡಿರುತ್ತೆ, ಹಾಗೆ ಡೆನ್ಸ್ಡ್ ವಾಟರ್ ಆಗಿರುತ್ತೆ. ಡೆನ್ಸ್ಡ್ ಎಲ್ಲ ಕೊಳ್ತೋಗಿರೋ ಅಂತರ ಥಾಟ್ಸ್ಗಳು ಎಲ್ಲ ಡೆನ್ಸ್ಡ್ ಆಗಿರುತ್ತೆ, ಹಾಗೂ ಅಗ್ಲಿ ಶೇಪ್ ತಗೊಂಡಿರುತ್ತೆ. ಮತ್ತು ಪಾಸಿಟಿವ್ ವಾಟರ್ನ ಅವರು ತಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ, ತುಂಬ ಒಂದು ಪಾಸಿಟಿವ್ ಆಗಿರುವಂಥ ಒಂದು ರಿಸಲ್ಟು ಅವರಿಗೆ ಸಿಗುತ್ತೆ. ಅದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಪಾಸಿಟಿವ್ ನೀರಲ್ಲಿ ಏನಾಗಿರುತ್ತೆ, ಬ್ಯೂಟಿಫುಲಿ ಕ್ರಿಸ್ಟಲೈಸ್ಡ್ ಆಗಿಬಿಟ್ಟಿರುತ್ತೆ ಅದು. ಹಾಗೆಯೇ ಒಂದು ಹಾರ್ಮೋನಿಯಸ್ ಸ್ಟ್ರಕ್ಚರ್ನ ಅದು ಕ್ರಿಯೇಟ್ ಮಾಡಿಕೊಂಡಿರುತ್ತೆ. ಇಷ್ಟೆಲ್ಲ ಒಂದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು ನೀರಿನಿಂದ ನಾವು ಒಂದು ನೆಗೆಟಿವ್, ಒಂದು ಪಾಸಿಟಿವ್ನ ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ತೊಗೊಂಡು ಬಂದಿದ್ದೀನಿ. ಅದೇ ರೀತಿ ನೋಡಿ, ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನಾವು ಫಸ್ಟು ಅವರಿಗೆ ನೀರು ಕೊಡ್ತೀವಿ. ನೀರನ್ನು ಕುಡಿದ ತಕ್ಷಣ ಪ್ಲೀಸ್ ಅಲ್ಲಿಂದ ನೀರು ಕಪ್ಪುಗಳಿರ್ಬೋದು, ಮಗ್ಗು, ಜಗ್ಗು ಏನೇನಿರುತ್ತೆ ನೀವು ತಗೊಂಡೋಗಿ ಬಾಟಲ್ಸು ಕೊಟ್ಟಿರ್ತೀರಿ ಅಲ್ವಾ, ಅದನ್ನು ಆ ಜಾಗದಿಂದ ನೀವು ಇಮಿಡಿಯೇಟಾಗಿ ತೊಗೊಂಡು ಬಂದುಬಿಡಿ. ಯಾಕೆ ಅಂತ ಹೇಳಿದ್ರೆ, ನಾವು ಫ್ರೆಂಡ್ಸ್ಗಳ ಜೊತೆಲಿರ್ಬೋದು, ಗೆಸ್ಟ್ಗಳ ಜೊತೆಲಿರ್ಬೋದು, ಮಾತಾಡ್ತಾ ಏನೇ ಒಂದು ನೆಗೆಟಿವ್ ಆಗಿ ನಾವು ಮಾತಾಡಿದರೆ ಆ ನೀರು ನೆಗೆಟಿವ್ ಎಲ್ಲವನ್ನು ಹೀರ್ಕೊಳ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಮಾತಾಡ್ತಾ ಮತ್ತೆ ಅವರು ಆ ನೀರನ್ನು ಕುಡಿದಾಗ ಮತ್ತೆ ನಾವು ದೇಹಕ್ಕೆ ಟಾಕ್ಸಿನ್ನ ಕೊಡಬೇಕಾಗುತ್ತೆ. ವಿಷಕಾರಿ ಅಂಶಗಳು ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ನೀರಿನಲ್ಲಿ ಸಾಕಷ್ಟು, ಇದು ತುಂಬ ಸೈಂಟಿಫಿಕಲಿ ಇನ್ನೂ ಒಂದು ವಾರ್ ನಡೆಯುತ್ತೆ. ಆ ವಾರಲ್ಲೂ ಕೂಡ ನೀರಿನಿಂದ ಎಷ್ಟು ಪಾಯ್ಸನಸ್ ನಮ್ಮ ದೇಹಕ್ಕೆ ಹೋಗಿದೆ ಅನ್ನೋದು ಕೂಡ ಪ್ರೂವ್ ಆಗಿದೆ. ಮುಂದೆ ಆ ವಿಡಿಯೋನು ನಾನು ತೊಗೊಂಡು ಬರೋ ಅಂಥ ಪ್ರಯತ್ನ ಮಾಡ್ತೀನಿ. ಸೊ ವಾಟರ್ ಆ್ಯಸ್ ಎ ಮೆಮೊರಿ ಅಂತ ನಾವು ಕೇಳ್ತಾನೆ ಇರ್ತೀನಿ. ಹೌ ಅನ್ನೋದಕ್ಕೆ ನೀವು ಈ ಥರ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಹಾಗೆ ನೀರು, ಇವಾಗ ಯಾರೋ ಮನೆಗೆ ಬಂದಿರ್ತಾರೆ, ಆ ನೀರನ್ನು ಮುಂದೆ ಇಟ್ಕೊಂಡು ನಾವು ಏನೋ ಒಂದು ಜಗಳ ಆಡೋವಂಥದ್ದು, ಮನಸ್ತಾಪಗಳು, ಮನಸ್ಸಿಗೆ ನೋವಾಗುವಂಥದ್ದು, ದುಃಖದ ಸಂಗತಿ, ಅಥವಾ ಯಾವುದೋ ಡೆತ್ ಆಗಿರೋ ನ್ಯೂಸ್ಗಳು, ಅವ್ರ ಮನೆಯಲ್ಲಿ ಇನ್ನೇನು ಒಂದು ಬೇಡವಾದಂಥ ನೆಗೆಟಿವ್ ಥಾಟ್ಸ್ಗಳನ್ನು ಕೊಟ್ಟು ನಾವು ಮಾತಾಡ್ತಾ ಇರ್ತೀವಿ, ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ, ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಆ ಥರದ್ದೆಲ್ಲದು ನಮ್ಮ ಕಣ್ಣು ಮುಂದೆ, ಈಗ ನನ್ನ ಮುಂದೆನೇ ಇದು ನೀರಿದೆ, ಈ ಥರದನ್ನು ಎಲ್ಲದನ್ನೂ ಹೇಳಿ ನಾನು ಇದೇ ನೀರನ್ನು ಕುಡಿದಾಗ ನನ್ನ ದೇಹಕ್ಕೆ ಅದು ವಿಷಕಾರಿ ಅಂಶ ಸೇರುತ್ತೆ. ಬಿಟ್ಟರೆ ಅದು ನೀರು ನಮ್ಗೆ ಅನಿಸ್ಬೋದು ನೀರು ಕುಡಿದಿದ್ದೀವಿ ಅಂತ, ಆದರೆ ಅದು ಆರೋಗ್ಯಕರವಾದ ನೀರಾಗಿರಲ್ಲ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ, ದೇವಸ್ಥಾನದಲ್ಲಿ ನಾವು ತೀರ್ಥದ ನಾವು ಏನಕ್ಕೆ ನಾವು ಸೇವನೆ ಮಾಡ್ತೀವಿ ಅಂದರೆ, ನಮ್ಮಲ್ಲಿರೋವಂಥ ಅನಾರೋಗ್ಯ,
ಅಸಮಾಧಾನ, ಅಶಾಂತಿ, ಎಲ್ಲದು ನೆಮ್ಮದಿ ಇಲ್ಲದೆ ಇರುವಂಥದ್ದು ಎಲ್ಲವನ್ನು ನಾವು ಹೊತ್ಕೊಂಡು ಭಗವಂತನ ಪಾದಕ್ಕೆ ಹೋಗಿರ್ತೀವಿ ಅಲ್ವಾ. ಅಲ್ಲಿ ಭಗವಂತನ ಸಾನ್ನಿಧ್ಯದಿಂದ ಕೊಡೋ ಅಂಥ ತೀರ್ಥ ನಮ್ಮ ದೇಹಕ್ಕೆ, ಮನಸ್ಸಿಗೆ ಆರೋಗ್ಯಕರವಾಗಿರಲಿ ಅಂದ್ಬಿಟ್ಟು ನಾವು ಕಣ್ಣಿಗೆ ಹೊತ್ಕೊಂಡು ಅದನ್ನು ನಾವು ಸೇವನೆ ಮಾಡ್ತೀವಿ. ನಮ್ಮ ಸನಾತನ ಧರ್ಮದಲ್ಲಿ ನೀರನ್ನು ಯಾವುದ್ಯಾವುದಕ್ಕೆಲ್ಲ ನಾವು ಬಳಸ್ತಾ ಇದ್ದೀವಿ, ಏನೇನಕ್ಕೆಲ್ಲ ಬಳಸ್ತಾ ಇದ್ದೀವಿ, ಒಂದು ಪವಿತ್ರ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ನೀರಿಲ್ಲದೆ ಯಾವುದೂ ನಾವು ನೀರಿನಿಂದ ಪ್ರೋಕ್ಷಣೆ ಮಾಡುವಂಥದ್ದು, ಎಲ್ಲದು ನೀವು ಹೇಳ್ತಾ ಹೋದರೆ ಒಂದು 10 ವಿಡಿಯೋ ಮಾಡ್ಬೋದು ನೀರಿನ ಒಂದು ವಿಚಾರದಲ್ಲಿ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ನೀರಿಗೆ ನಾವು ಎಷ್ಟು ಶಕ್ತಿ ಇದೆ ಅನ್ನೋದು ಪ್ರೂವ್ ಆಗಿರೋದ್ರಿಂದ ಮಕ್ಕಳು ಯಾರ್ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿದ್ದೀರೋ, ನಿನ್ನೆನೂ ನಾನೊಂದು ವಿಡಿಯೋನ ಬಿಟ್ಟಿದ್ದೀನಿ, ಯಾವ ರೀತಿ ನೆಗೆಟಿವ್ ಥಾಟ್ಸಿಂದ ನಾವು ನೆಗೆಟಿವ್ ಆಗಿ ಆ ನೀರನ್ನು, ಹಾಲು, ಜ್ಯೂಸು ತಗೊಳ್ತಿರ್ತೀವಿ ಅಂತೇಳಿ. ಅದರೊಟ್ಟಿಗೆ ನೀರು ಓದೋವಂಥ ಮಕ್ಕಳು ಟೇಬಲ್ ಮೇಲೆ ಬಾಟಲ್ ಇಟ್ಕೊಂಡಿರೋದು, ನೀರಿನ ಗ್ಲಾಸ್ ಇಟ್ಕೊಂಡಿರೋವಂಥದ್ದು, ಇನ್ನೇನೋ ಜಗ್ ಇಟ್ಕೊಂಡಿರೋದು, ಇದೆಲ್ಲ ಮಾಡಿ ಓದ್ತಾ ಇರ್ತೀರಿ. ಅಂಥ ಸಂದರ್ಭದಲ್ಲಿ ನೀವು ಪಾಸಿಟಿವ್ ಆಗಿ ಓದಿ, ಪಾಸಿಟಿವ್ ಆಗಿ ನೀವು ಅಫರ್ಮೇಷನ್ಸ್ನ ಕೊಟ್ಟು ಪಾಸಿಟಿವಿಟಿಯಿಂದ ನೀವು ಅದನ್ನು ನೀರನ್ನು ಕುಡಿದಾಗ ವಂಡರ್ಫುಲ್ ಟ್ರೆಮೆಂಡಸ್ ರಿಸಲ್ಟನ್ನು ನಿಮಗೆ ಸಿಗುತ್ತೆ. ಅದೇ ಬಾಟ್ಲಲ್ಲಿ ಇಟ್ಕೊಂಡು ಅಯ್ಯೋ ನನಗೆ ಕಷ್ಟ ಇದೆ, ನನಗೆ ಓದೋಕ್ಕಾಗ್ತಾ ಇಲ್ಲ, ನಾನು ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಎಕ್ಸಾಮ್ನ ಬರೆಯುವಂಥ ಫಿಯರ್ ಇದೆ, ಟೆನ್ಷನ್ಸ್ ಇದೆ ಅಂತ ಹೇಳಿ ಆ ಟೆನ್ಷನ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಆಮೇಲೆ ನೀರು ಕುಡಿತೀರಿ ಅಲ್ವಾ, ಆ ನೀರು ನಿಮಗೆ ವಿಷಕಾರಿಯಾಗಿ ಬರುತ್ತೆ. ಸೊ ನಿಮಗೆ ನಾನು ಇಷ್ಟೊತ್ತು ಈ ಒಂದು ವಾಟರ್ ಆ್ಯಸ್ ಎ ಮೆಮೊರಿ ಅನ್ನೋಂಥ ಒಂದು ಟಾಪಿಕ್ನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ. ಸೊ ಯಾರೆಲ್ಲ ನನ್ನ ರೇಖಿ ಸ್ಟೂಡೆಂಟ್ಸ್ಗಳಿದ್ದೀರೋ, ಹಾಗೂ ಇನ್ನೂ ರೇಖಿ ಕಲಿಬೇಕು ಅಂತ ಇದ್ದೀರೋ, ಹಾಗೂ ಔಟ್ಸೈಡು ರೇಖಿ ಪ್ರಾಕ್ಟೀಷನರ್ಸ್ ಯಾರ್ಯಾರೆಲ್ಲ ಇದ್ದೀರೋ, 1 ಕಪ್ ನೀರನ್ನು ತಗೊಳ್ಳಿ, ರೇಖಿಯ ಸಿಂಬಲ್ಸ್ಗಳನ್ನು ಹಾಕಿ, ರೇಖಿಯ ಶಕ್ತಿಯನ್ನು ಕೊಡಿ, ಸಮಾಧಾನವಾಗಿ ಒಳ್ಳೆ ಪಾಸಿಟಿವ್ ಥಾಟ್ಸನ್ನು ಹಾಕಿ, ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ, ಆ ನೀರನ್ನು ಸೇವನೆ ಮಾಡ್ತಾ ಬನ್ನಿ. ಆರೋಗ್ಯ, ಆಯುಷು, ಯಶಸ್ಸು ಎಲ್ಲವೂ ನಿಮ್ಮದಾಗುತ್ತೆ. ಸೊ ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳಿತಾ ಹೋಗಿ ಬರಲಾ. ನಮಸ್ಕಾರ.